ಫ್ರೆಂಡ್ಸ್, ಬನ್ನಿ ನಾನು ಇವತ್ತಿಲ್ಲಿ ಕಾರಳ ಚಟ್ನಿ, ಕಾರಳ ಅಂತಾರ, ಆಮೇಲೆ ನಮ್ಮ ಕಡೆ ಗುರಳ್ ಅಂತೀವಿ ನಾವು. ನಮ್ಮ ಊರ ಕಡೆ ನಾವು ಗುರಳ್ ಅಂತಾರ, ಕಾರಳ ಅಂತಾರ, ಏನೇನೋ ಕರೀತಾರೆ ಈ ಹೆಸರು. ಸದ್ಯಕ್ಕೆ ನಮ್ಗೆ ಗೊತ್ತಿರೋದು ಕಾರಳು ಮತ್ತು ಗುರಳು ಅಂತ ಕರೀತಾರ. ಇದ್ರದ್ದು ಚಟ್ನಿ ಮಾಡಿದ್ರೆ ಅಷ್ಟು ಟೇಸ್ಟಾಗಿ ಆಗುತ್ತೆ ಅಂದ್ರೆ ಅಷ್ಟು ಟೇಸ್ಟ್ ಆಗುತ್ತೆ ರೀ. ತಿನ್ನಕ್ಕೆ ಒಂಥರ ಟೇಸ್ಟ್. ಇದ್ರ ಜೊತೆ ಈ ಚಟ್ನಿನ ಮೊಸರು ಮತ್ತು ಕಡುಬು ರೊಟ್ಟಿ ಈ ಚಟ್ನಿ ಹಾಕ್ಯಂಡು ತಿಂತಿದ್ರ ಎಷ್ಟು ಟೇಸ್ಟ್ ಅನ್ನಿಸ್ತೈತ್ರಿ. ನಾನು ಇವಾಗ ಇದನ್ನ ಇದ್ರದ್ದು ಚಟ್ನಿ ಮಾಡಮ್ಮ. ಇದ್ರದ್ದು ಚಟ್ನಿ, ಆಮೇಲೆ ಶೇಂಗಾ ಚಟ್ನಿನೂ ಕಲ್ಲಾಗೈತಿ. ಶೇಂಗಾ ಚಟ್ನಿ ಮಾಡ್ಬೇಕು. ಉರಿಬೇಕಾದ್ರೆ ಒಂಥರ ಚಟಪಟ ಚಟಪಟ ಅಂತ ಅದೊಂಥರ ಚಂದ ಹೇಳೋಂತ. ನಾ ಅರ್ಧ ಅಷ್ಟೇ ಮಾಡ್ತೀನಿ ರೀ, ಯಾಕಂದ್ರೆ ನಾನೇ ಒಬ್ಬಾಕಿ ತಿನ್ನೋದು. ಹಾಗಾಗಿ ಅದಕ್ಕೆ ಈ ಥರ ಸ್ಪೂನಿಗೆ ಉರಿಯೋಕಿನ್ನ ಈ ಥರ ಬಟ್ಟಿಲಿ ಉರಿದ್ರೇ ಇದು, ಯಾಕಂದ್ರೆ ಸಿಡಿಗಿಲ್ಲ. ಈ ಥರ ಬಟ್ಟಿಲಿ ಈ ಥರ ಫ್ರೆಶ್ ಮಾಡಿ ಉರಿದ್ರೆ ಸಿಡಿಗಿಲ್ಲ. ಯಾಕಂದ್ರೆ ಇವು ಚಟಪಟ ಚಟಪಟ ಅಂತಂದು ನೋಡಿ ಈ ಥರ ಸಿಡಿತಾವೆ ಇವು ಒಂಥರ. ಹಂಗಾಗಿ ಹಿಂಗೆ ಉರಿಬೇಕ್ರಿ. ಉತ್ತರ ಕರ್ನಾಟಕದ್ದು ಸ್ಪೆಷಲ್ ಚಟ್ನಿ ಅಂತಂದೇ ಹೇಳ್ಬೋದ್ರಿ. ಶೇಂಗಾ ಚಟ್ನಿ, ಗುರಳ್ ಚಟ್ನಿ, ಕಾರಳ ಚಟ್ನಿ, ಪುಟಾಣಿ ಚಟ್ನಿ, ಆಮೇಲೆ ಅಗಶಿ ಚಟ್ನಿ, ಆಮೇಲೆ ಕುಶುಬಿ ಚಟ್ನಿ. ಕುಶುಬಿ ಚಟ್ನಿ ಅಂತೂ ಭಾರಿ ಟೇಸ್ಟ್ ಇರ್ತೀರಿ. ಒಂದ್ಸರಿ ನಾನು ಇಷ್ಟು ಹತ್ರ ಆಗಿನಂದ್ರು ಹುಟ್ಟಿ 27 ವರ್ಷ ಆಗಿದ್ದ ಕುಶುಬಿ ಚಟ್ನಿ ಒಂದೇ ಸರಿ ತಿಂದಿನ್ರಿ ನಾನು. ಮತ್ತು ಭಾರಿ ಟೇಸ್ಟ್ ಆಗುತ್ತೆ ಅದಂತೂ ತಿನ್ನಕ. ಕುಸುಬಿ ಸಿಗೋದೂ ಇಲ್ಲ, ಎಲ್ಲಾದರೂ ಜಾಸ್ತಿ ಜನ ಹಾಕೋದಿಲ್ಲ. ಎಲ್ಲ ಹಾಕಿರ್ತಾರ ಕಡಿಮೆ, ಬಟ್ ಅವಾಗಿನಷ್ಟು ಜಾಸ್ತಿ ಬೆಳೆದಿಲ್ರಿ ಕುಸುಬಿನ, ಕಡಿಮೆ ಬೆಳೀತಾರ. ನಡಿ ಇಲ್ಲಿ ಚಿಟಪಟ ಚಿಟಪಟ ಅಂತ ಸೌಂಡ್ ಬರಕತ್ತಿದ್ದು. ಈ ಥರ ಚಟಪಟ ಅಂದ್ರೆ ಅಲ್ಲಿ ಇವು ಸುಟ್ಟವಂತ ಇದು. ಇಲ್ಲಿ ಕಾರಳು ಉರಿಬೇಕು. ಮೊನ್ನೆನೆ ಶೇಂಗಾ ಹುರಿದಿಟ್ಟಿದ್ನೆ. ಸಾನ್ವಿ ಒಂದಿಷ್ಟು ಕರ್ಬೇವು ಹರ್ಕೊಂಬೋಗು. ಕರ್ಬೇವು ಇಲ್ಲೇ ನಮ್ಮ ಮನೆ ಹತ್ರ ಫ್ರೆಶ್ ಆಗಿ ಸಿಗ್ತ್ರಿ. ಹಾಗಾಗಿ ಒಂದರ ಬಳ್ಳಳ್ಳಿ ಸುಂದಿ ಅಲ್ಲಿ ಎಟ್ಟತನ ಕುತ್ಕೊಂಡಿಯಲ್ಲ ರಾಮ. ನೋಡ್ರಿ ನಮ್ಮ ಸಾನ್ವಿ ಇಟ್ಟತನ ಕುತ್ಕೊಂಡು ನಾ ಸುಲ್ದಿದ್ದು ತೋರ್ಸ ನನ್ನ ಸುಲ್ದಿನಂತಿ ಒಳಗ ನೋಡ್ರಿ. ಎಷ್ಟು ಒಂದು ಬಳ್ಳಳ್ಳಿ ಸುಲ್ದಿಲ್ಲ ಅದ್ರಾಗ. ಬರೀ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ. ಸ್ವಲ್ಪ ತಣ್ಣಗಾಗೈತಿ, ತಣ್ಣಗಾಗಿಂದ ಹಾಕ್ಬೇಕು. ಇಲ್ಲಾಂದ್ರೆ ಬಿಸಿ ಇದ್ದಾಗ ಹಾಕಿದ್ರೆ ಎಣ್ಣೆ ಬಿಡುತ್ತೆ. ತಣ್ಣಗಾದ್ಮೇಲೆ ಹಾಕ್ಬೇಕು. ಕರಿಬೇವು, ಉಪ್ಪು, ಖಾರ ಅಷ್ಟೇ ಹಾಕೋದು. ಅವಾಗಿನ ಜನ ಎಲ್ಲ ಪಲ್ಯಕ್ಕಿನ್ನ ಈ ಥರ ಚಟ್ನಿ ಮಾಡಿ ಇಟ್ಕೊಂಡ್ರೆ ಅದ್ರ ಜೊತೆ ಚಟ್ನಿ ಎಣ್ಣೆ ತಿನ್ನೋದು ಕಮ್ಮಿ ಹಾಕೊಂಡು. ನಮ್ಮಮ್ಮ ಹೇಳ್ತಿದ್ದು ಎಣ್ಣೆ ತಿನ್ನೋದು ಕಮ್ಮಿ ಅಂತ. ಈ ಥರ ಗುರಳಿ ಚಟ್ನಿ, ಅಗಸಿ ಚಟ್ನಿ ಈ ಥರ ಮಾಡಿ ಇಟ್ಕೊಂಡು ಅದಕ್ಕೆ ನೀರು ಹಾಕ್ಯಂಡು ರೊಟ್ಟಿ ತಿಂತಿದ್ರಂತೆ ಅವಾಗ. ಇವಾಗಿನ ಹುಡುಗರಿಗೆ ಕೊಟ್ಟರೆ ಕೇಳ್ತಾವ್ರಿ, ಯಾರೂ ತಿನ್ನೋದಿಲ್ಲ. ಈ ಚಟ್ನಿನೇ ತಿನ್ನೋದಿಲ್ಲ ಆಲ್ಮೋಸ್ಟ್. ನಾನಲ್ಲಿ ನಮ್ಮ ಸಾನ್ವಿನೂ ತಿನ್ನೋದಿಲ್ಲ. ನಾನಾಗಲೇ ಬೈದ್ನಂದ್ರೆ ತಿಂತಾಳ, ಇಲ್ಲಾಂದ್ರೆ ತಿನ್ನೋದಿಲ್ಲ ಅಕ್ಕಿ. ಬನ್ನಿ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ಈ ಥರ ಸಣ್ಣ ಆಗುತ್ತೆ.
ಇರುತ್ತೆ ರೀ ಇದು ಜರ ಮಿಕ್ಸಿ ಒಂದು ಹಾಳು ಹಾಕಿ ನೋಡಿ. ಅಲ್ಲಿ ಕೆಳಗೆ ಒಂದು ಬಟನ್ ಇರ್ತಲ್ಲ, ಅದು ಬಟನ್ ಲೂಸ್ ಆಗೈತೇನೋ, ಹಾಗಾಗಿ ಅದನ್ನ ಒತ್ತಿ ಹಿಡ್ದಿಲ್ಲ ಅಂದ್ರೆ ಮನೆಯವರು ಶೇಂಗಾ ಪುಡಿಗಿನ ಗುರಳ್ ಅಂತಿದ್ರು. ಈ ಗುರಳನ್ನ ಹೋಗಿ ಹಾಕ್ತೀನಿ, ಏನಂತಾರೆ ತಿನ್ನಾಗ. ಇನ್ನೊಂಚೂರು ಸಣ್ಣ ಬೇಕ್ರಿ ಇದು. ನೋಡಿ ಈ ಥರ ಪೇಸ್ಟ್ ಆದ್ರೆ ಇದ್ರ ಸ್ಮೆಲ್ ತಗೊಳಕ್ಕೆ ಒಂಥರ ಖುಷಿ ಗಮ್ಮಂತೈತಿ. ಬನ್ನಿ ಇವಾಗ ಇದೊಂದು ಹಾಕಿದ್ದೈತಿ. ಇನ್ನು ಇಲ್ಲಿ ಶೇಂಗಾ ಪುಡಿನ ಹಾಕೀನಿ. ಇನ್ನು ಶೇಂಗಾ ಚಟ್ನಿ ಹಾಕಬೇಕು. ಟೈಮ್ ಆಗೈತಿ, ನಾನು ಇನ್ನೂ ಸಂತಿಗೆ ಹೋಗ್ಬೇಕು, ಹಂಗಾಗಿ ಬಡ ಹಾಕಿಟ್ಟು ಸಂತಿಗೆ ಹೋಗ್ತೀನಿ. ಬನ್ನಿ, ಒಂದು 2 ಪುಡಿ ರೆಡಿ ಆಯಿತು. ಶೇಂಗಾ ಪುಡಿನ ಸ್ವಲ್ಪ ಶೇಂಗಾ ಚಟ್ನಿ ಪುಡಿ, ನಾವು ಪುಡಿ ಅಂತೀವಿ, ಶೇಂಗಾ ಪುಡಿ ಶೇಂಗಾ ಅಂತೀವಿ ನಮ್ಮ ಕಡೆ. ಶೇಂಗಾ ಅನ್ನಲ್ಲ, ಶೇಂಗಾ. ಅದು ಹಸಿ ಕರಿಬೇವು ಪುಡಿ. ನಮ್ಮ ಮನೆ ಮುಂದಿರೋದು ಜವಾರಿ ಕರಿಬೇವು. ಅದು ಆ ಕರಿಬೇವು ಸ್ವಲ್ಪ ಯಾವುದಾದ್ರೂ ಈ ಥರ ಪುಡಿ ಗಿಡಿ ಮಾಡಿದ್ವಿ ಅಂದ್ರೆ ಹಾಕಿದ್ವಂದ್ರೆ ಎಷ್ಟು ಗಮ್ಮಂತ ಸ್ಮೆಲ್ ಬರ್ತೈತೆ ಗೊತ್ತಾ ಅದು. ನೋಡಿ ರೆಡಿ. ಇದು ಸ್ವಲ್ಪ ಆರ್ಬೇಕಂದ್ರೆ ಬಿಸಿ ಐತಿ. ಬಿಸಿ ಇರೋವಾಗ ಡಬ್ಬಾಗ ಹಾಕಿದ್ವಂದ್ರೆ ಒಂಥರ ಸ್ಮೆಲ್ ಬರುತ್ತೆ, ಹಾಗಾಗಿ ಸ್ವಲ್ಪ ಆರ್ಲಿ. ಇವಾಗ ಹಂಗೆ ಇಟ್ಟೋಗ್ತೀನಿ. ಸಂತಿಗೆ ಹೋಗಿ ಬಂದಿಂದ ಇದನ್ನ ಡಬ್ಬಿ ಒಳಗೆ ಹಾಕಿದ್ರೆ ನೋಡಿ. ಸಂತಿ ಮಾಡ್ಕೊಂಬಂದ್ವಿ ನೋಡಿ. ಸಂತಿ ಅಷ್ಟು ಫುಲ್ ತುಂಬಿದ್ವಲ್ ಬೇ, ಅರ್ಧ ಇದ್ದಿದ್ದು ಕೊಡು. ಕೊಡು ಮೆಣಸಿನ್ಕಾಯಿ ಕೊಡು. ಮೆಣಸಿನ್ಕಾಯಿ ಇಲ್ಲೊಂಟ ಬೇಕು. ಅಷ್ಟು ಸಂತಿ ಕಾಯಿಪಲ್ಲೆ ಎಷ್ಟೊಂದು ರೇಟ್ ಆಗೈತ್ರಿ ಅಪ್ಪ. ಅದು ಕಂಪ್ಲೀಟ್ ಕಾಣ್ಣಾಗ್ಯಾವಿಲ್ಲ, ಬೇರೆ ಹಾಕ. ಸೆಲ್ಫಿ ಸ್ಟಿಕ್ ತಂಬರ ಅಲ್ಲ ಐತಲ್ಲ, ಕಾಣ್ತಿತ್ತಿಲ್ಲ. ನಮ್ಮ ಸಾನ್ವಿಗೆ ಏನೂ ಕಾಣೋದಿಲ್ರಿ, ಎಲ್ಲದು ಎಲ್ಲೈತಿ ಎಲ್ಲೈತಿ. ಏನು ಯಾವ್ದಾರ ತಮ್ಮ ಒಂದು ಟೊಮೊಟೊ 80 ರೂಪಾಯಿ ಕಿಲೋ ಆಗ್ಯಾವ್ರಿ ಟೊಮೊಟೊನ. ಓಕೆ, ರೇಟ್ ಕೇಳ್ಬಿಟ್ರನ್ನ ಅನಿಸ್ತೈತಿ ತಮ್ಮ. ಬಾಳೆಹಣ್ಣು ಸರಿ ಬರೋಲ್ಲ, ಹಣ್ಣ ಸರಿ ಬರೋಲ್ಲ ರೀ. ಯಾವ ಮಾವಿನ ಹಣ್ಣು ಅಂತ ಊರದು ಹೇಳ್ತಾವ. ಮಾವಿನ ಹಣ್ಣಲ್ಲಿ ಅಷ್ಟೇ ಚಲೋ ಬರೋಲ್ಲ. ಉಳ್ಕೆದಲ್ಲಿ ಹಸಿ ಇಲ್ಲ ಇದ್ರಾಗ ನಾವು ಹಚ್ಕೋಬೇಕು ಅನ್ನೋದು. ಎಷ್ಟು ಮೋಸ ಮಾಡಕ್ಕೆ ನೋಡ್ರಿ. ಇದು ಹಣ್ಣೆಲ್ಲ ಈಗ ಕಚ್ ಬಿದ್ದೈತಿ. ಈ ಥರ ಹಣ್ಣು ಕಚ್ ಬಿದ್ದಿದ್ದಾಕ್ಯಾನ ಹೆಚ್ಚಾರು ಅನ್ನಿಸ್ತೈತಲ್ಲ. ಇಷ್ಟಕ್ಕೂ 200 ರೂಪಾಯಿ. 220 ರೂಪಾಯಿ ಕಿಲೋ ಸೇಬು ಹಣ್ಣು ಅದಾವೆ. 220 ರೂಪಾಯಿ ಕಿಲೋ. ಇದು ಅರ್ಧ ಕಿಲೋ ತೊಗೊಂಬಂದೀನಿ. ಆಮೇಲೆ ಆರೆಂಜ್ ಹಣ್ಣು, ಮೂಸಂಬಿ ಹಣ್ಣು, ಆರೆಂಜ್ ಹಣ್ಣು ಮೂಸಂಬಿ ಹಣ್ಣು ಇದು ಅಷ್ಟೇ ಐತ್ರಿ. ಇದು ಏನು ರೇಟ್ ಐತಿ ಇದು ಅದೇ ರೇಟ್ ಐತಿ. ಇದು ಅರ್ಧ ಕಿಲೋ, ಇದು ಅರ್ಧ ಕಿಲೋ ತೊಗೊಂಬಂದೀನಿ. ಕಿಲೋ ಪೂಜೆಗೆ ಬೇಕು. ಇದು ಅರ್ಧ ಕಿಲೋ, ಇದು ಅರ್ಧ ಕಿಲೋ ತೊಗೊಂಬಂದೀನಿ. ಇದು ಒಂದು ಇದಾಗೈತಿ. ಇದಾಗೈತಿ. ಬಾಳೆಹಣ್ಣು ಎಲ್ಲ ಸಸ್ತಾದವ ಕರೆ. ಬಾಳೆಹಣ್ಣು ಯಾವ ಚಲೋನೇ ಇದ್ವಿ. ಬಾಳೆಹಣ್ಣು 20 ರೂಪಾಯಿ ಡಜನು, 30 ರೂಪಾಯಿ ಡಜನು.
ಈ ಥರ ಅದಾವ ಬಿಟ್ಟು ಬಾಳೆಹಣ್ಣು ಸರಿ ಇಲ್ಲ, ಅದ್ರಾಗ ನೋಡಿ ತರಬೇಕು. ಬರೀ ನಮ್ಗೆ ತಿನ್ನಕನು ಏನಿಲ್ಲ, ಒಂದು 300-400 500 ರೂಪಾಯಿ ಸಂತೆಗೆ ಹೋದಾಗ 500 ರೂಪಾಯಿ ನಮ್ಗೆ ಬರೀ ತಿನ್ನಕಾಗುತ್ತೆ. ಹಣ್ಣು ಬಂತು, ದಿನಸಿ ಬಂತು, ತಿನ್ನಕ್ಕೆಲ್ಲ ದಾಣಿ ಅಂದರೆ ಕೆಲವೊಬ್ರು ಸೇವ್ ಅಂತಾರ, ಕೆಲವೊಬ್ರು ಖಾರ ಅಂತಾರ. ಅದು ಪೇಡೆ, ಈ ಸರಿ ಪೇಡೆ ತರಲಿಲ್ರಿ ನಾನು. ಪೇಡೆ ರೇಟ್ ಜಾಸ್ತಿ ಆಗ್ಯಾವ, ಪೇಡೆ ರೇಟ್ ಜಾಸ್ತಿ ಆಗ್ಯಾವ್ರಿ. ಅವಾಗ 30 ರೂಪಾಯಿ ಪಾವು ಕಿಲೋ ಕೊಡ್ತಿದ್ರು, ಈಗ 50 ರೂಪಾಯಿ ಪಾವು ಕಿಲೋ ಹೇಳಿದ್ಲಕ್ಕಿ. ಹೀಗಾಗಿ ಬಿಲ್ ಬಂದೆ ಸುಮ್ತಿದ್ರ ಕೈ ಕೊಡು. ಏನ್ ಕಾಯಿ ಕಾಯಿ ಇರ್ತಾವ ನಾವು ಮೆಣಸಿನ್ಕಾಯಿ ಶೆಣಿಕೆ ಜೋಡಿತಾರಂತವ್ರು ಲಜ್ಜಿಕಲ್ಲ. ಹಾಯ್ ಇಷ್ಟು ಸಿಮೆಣ್ಸಿಕಾಯಿ ಸಿಕ್ಕಿದ್ರು, ಕೆಂಪು ಚಟ್ನಿ ಬರ್ತೇನೆ, ಕೆಂಪು ಚಟ್ನಿ ರೇಖಾ. ಇಷ್ಟು ಮೆಣಸಿನ್ಕಾಯಿ ಕರ್ಬು ಮೆಣಸಿನ್ಕಾಯಿ 30 ರೂಪಾಯಿ ಪಾವು ಕಿಲೋ ಅದಾವ್ರಿ. ನಾ ಇಷ್ಟು ಎಲ್ಲ ಸಂತಿ ಏನೇನು ಜಾಸ್ತಿ ಏನು ಬರೋದಿಲ್ಲ. ಅಲ್ಲಿ ಜಲ್ದಿ ಅವ್ರ ಅಲ್ಲಿ हमारे कमरे ನೋಡಿಲ್ಲ ನೋಡ್ರಿ, ನೋ ಕಮರೆ ನೋಡಿಲ್ಲ. ಹಂಗೆ ವ್ಯಾನ್ ಇರ್ತಿದ್ ಕಾಣಂಗಿಲ್ಲ. ಇಲ್ಲಿ ಹಾಯ್ 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 ಏನು ಅದು? ಬಾ 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 ಕಿತ್ತಾಪಟ್ಟಿ ಕಾಯಿಪಲ್ಲೆ ಹಾಕ್ತೀವಿ ನಾವು. ಚಿಕ್ಕುಡ್ತಿದ್ದಾರೆ ವಾಕ ಅಲ್ಲ. ಬಾಯ್ ಮಾಡ್ಬಿಟ್ಟು ಬಾಯ್ ಹಾಕ್ತೀನಿ ಬಾಯ್ ಸರಿ ಕತ್ತಿ ಬಾಯ್. ಕಪ್ಪಲೆಲ್ಲ ಜೋಡಿಸ್ತೀವ್ರಿ, ಕೊಪ್ಪಳ ಜೋಶಿ.